ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಸಿರು ಕ್ರಾಂತಿಗೆ ಮುನ್ನುಡಿಯನ್ನ ಬರೆಯಲಾಗಿದೆ. ಶಾಲಾ ಮಕ್ಕಳಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಸಿರು ಕ್ರಾಂತಿಗೆ ಚಾಲನೆಯನ್ನ ನೀಡಲಾಯಿತು. ಪ್ರಾದೇಶಿಕ ವಲಯ ಹಾಗೂ ಸಾಮಾಜಿಕ ಅರಣ್ಯ ಇಲಾಖೆಯ ವತಿಯಿಂದ ಸಸ್ಯಕಾಶಿ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಗಿಡ ನೆಡುವ ಮುಖೇನ ಹಸಿರು ಕ್ರಾಂತಿಗೆ ಚಾಲನೆ ನೀಡಿದ್ದಾರೆ ಶ್ರೀ ಮಠದ ಶ್ರೀಗಳು. ಇನ್ನು ಪ್ರತಿ ಹಳ್ಳಿಯಲ್ಲೂ ಗಿಡಗಳ ನೆಡುವ ಮುಖೇನ ಹಸಿರು ಕ್ರಾಂತಿ ಕಾರ್ಯಕ್ರಮ ಮಾಡುವ ಆಶಯವನ್ನು ವ್ಯಕ್ತಪಡಿಸಿದ ಅರಣ್ಯ ಇಲಾಖೆ ಅಧಿಕಾರಿ ರವಿಕುಮಾರ್, ಕೊರಟಗೆರೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ, ಕೋರ್ಟ್ ಆವರಣದಲ್ಲಿ, ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಸೇರಿದಂತೆ ಸಿದ್ದರಬೆಟ್ಟದ ಸಸ್ಯಕಾಶಿ ಕ್ಷೇತ್ರದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಅಂತ ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದರು. ವರುಣನ ಕೃಪೆಗಾಗಿ ವನ್ಯಜೀವಿಗಳ ಸಂರಕ್ಷಣೆಗೆ ತಂಪಾದ ಗಾಳಿ, ಕುಡಿಯುವ ನೀರು ಮನುಷ್ಯನಿಗೆ ಅತ್ಯವಶ್ಯಕ. ಇವೆಲ್ಲವೂ ಒಳಗೊಂಡಂತೆ ಸುಂದರ ಅರಣ್ಯ ಪ್ರದೇಶ ನಿರ್ಮಾಣಕ್ಕಾಗಿ ಈ ಹಸಿರು ಕ್ರಾಂತಿ ಬೇಕಾಗಿದೆ. ಸರ್ಕಾರದ ಚಿಂತನೆಯಂತೆ ಅರಣ್ಯ ಇಲಾಖೆ ವತಿಯಿಂದ ಪ್ರತಿ ಗ್ರಾಮ ಪಂಚಾಯಿತಿ ಒಂದು ಪಾರ್ಕ್ ನಿರ್ಮಾಣಕ್ಕೆ ನಿರ್ಧರಿಸಿದೆ ಅಂತ ಸಾಮಾಜಿಕ ಅರಣ್ಯ ಇಲಾಖೆ ಅಧಿಕಾರಿ ಶಿಲ್ಪಾ ತಿಳಿಸಿದರು. ಇನ್ನು ಸರ್ಕಾರಿ ಶಾಲೆ, ಅಂಗನವಾಡಿ, ಗ್ರಾಮದ ಪ್ರಮುಖ ರಸ್ತೆಗಳ ಬದಿಯಲ್ಲಿ ಗಿಡಗಳನ್ನು ನೆಟ್ಟು ಸಂರಕ್ಷಿಸುವ ಕೆಲಸವನ್ನು ಆದಷ್ಟು ಬೇಗ ಶುರು ಮಾಡುತ್ತೇವೆ ಅಂತ ಅರಣ್ಯ ಇಲಾಖೆ ಅಧಿಕಾರಿ ರವಿಕುಮಾರ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಕಚೇರಿ ಸಿಬ್ಬಂದಿ ವರ್ಗದವರು, ವಲಯ ಅರಣ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಸಾಮಾಜಿಕ ವಲಯ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು, ಶಿಕ್ಷಕರು, ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿದಂತೆ ಶ್ರೀ ಮಠದ ಭಕ್ತರು ಹಾಜರಿದ್ದರು. ದಿನಾಚರಣೆಯ ಶುಭಾಶಯಗಳು. ಈ ವರ್ಷದ ಥೀಮ್ 2024 ಎನ್ವೈರನ್ಮೆಂಟಲ್ ಡೇ ಥೀಮ್ ಲ್ಯಾಂಡ್ ರೆಸ್ಟೋರೇಷನ್, ಸ್ಟಾಪಿಂಗ್ ಡೆಸರ್ಟಿಫಿಕೇಷನ್ ಆ್ಯಂಡ್ ಡ್ರಾಟ್ ರಿಸೈಲೆನ್ಸ್. ಅಂದರೆ ನಮ್ಮ ಅವರ್ ಲ್ಯಾಂಡ್ ಅವರ್ ಫ್ಯೂಚರ್, ನಮ್ಮ ಭೂಮಿ ಅದನ್ನು ನಾವು ಉಳಿಸ್ಕೋಬೇಕು ಅನ್ನೋದಕ್ಕೆ, ಮರುಭೂಮಿ ಆಗದೆ ಇರೋದ್ರ ಥರ ನೋಡಿಕೊಂಡು ಅಲ್ಲಿ ಗಿಡ ಮರಗಳನ್ನು ನೆಟ್ಟು ಅದನ್ನು ಲ್ಯಾಂಡ್ ರೆಸ್ಟೋರ್ ಮಾಡಬೇಕು ಅನ್ನೋದು ಈ ವರ್ಷದ ಥೀಮ್ ಆಗಿರುತ್ತೆ. ಈ ವರ್ಷ ಕೊರಟಗೆರೆ ಸಾಮಾಜಿಕ ಅರಣ್ಯ ವಲಯದಿಂದ 50,000 ಸಸಿಗಳನ್ನು ಬೆಳೆಸಿದ್ದು, ಅದರಲ್ಲಿ 25,000 ಸಸಿಗಳು ರೈತರಿಗೆ ಮತ್ತು 25,000 ಸಸಿಗಳನ್ನು ಪ್ರತಿ ಪಂಚಾಯಿತಿಗೆ 500 ಗಿಡದಂತೆ ಮುಖ್ಯ ಕಾರ್ಯನಿರ್ವಾಹಕರಾಧಿಕಾರಿಗಳ ಆದೇಶದಂತೆ ಪ್ರತಿ ಪಂಚಾಯಿತಿಗೆ 500 ಸಸಿಗಳಂತೆ ಕಚೇರಿ ಆವರಣ, ಗ್ರಾಮ ಪಂಚಾಯಿತಿ ಆವರಣ, ಶಾಲಾ ಆವರಣಗಳು ಮತ್ತು ಆಸ್ಪತ್ರೆ ಆವರಣ, ಪಶು ಆಸ್ಪತ್ರೆ ಆವರಣ, ಈ ಥರ ಕಚೇರಿ ಸರ್ಕಾರಿ ಪ್ರದೇಶಗಳಲ್ಲಿ ಗಿಡ ನೆಟ್ಟು ಪೋಷಿಸುವಂತಹ ನಿರ್ದೇಶನ ಇರ್ತದೆ. ಸೊ ಅದರಂತೆ ಈ ದಿನ ವಿಶ್ವ ಪರಿಸರ ದಿನಾಚರಣೆಯನ್ನು ಮಾನ್ಯ ತಹಶೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ 4 ಗಿಡಗಳನ್ನು ನೆಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಧನ್ಯವಾದಗಳು. ಶುಭಾಶಯಗಳು. ಇಂದು ಇಡೀ ದೇಶಾದ್ಯಂತ ಏನು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಈ ಒಂದು ತಿಂಗಳಿನಲ್ಲಿ ಅತಿ ಹೆಚ್ಚಾಗಿ ಮಳೆ ಬರುತ್ತೆ. ಆ ಒಂದು ದೃಷ್ಟಿಯಿಂದ ಗಿಡಗಳನ್ನು ನೆಡಬೇಕು, ಗಿಡಗಳನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಏನು ಜೂನ್ 5ನೇ ತಾರೀಕು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವಿ. ಏನು ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ ಗಿಡಗಳನ್ನು ಬೆಳೆಸೋದ್ರ ಮೂಲಕ ಅಲ್ಲಿರ್ತಕ್ಕಂಥ ವನ್ಯಜೀವಿಗಳನ್ನು ನಾವು ಸಂರಕ್ಷಿಸಬೇಕಾಗ್ತದೆ. ಆಮೇಲೆ ಏನು ಈ ನಮ್ಮ ಪರಿಸರ ಉಳಿಸೋದು ಅಂತ ಹೇಳಿದ್ರೆ ಆರೋಗ್ಯದ ಹಿತದೃಷ್ಟಿಯಿಂದ ಹೆಚ್ಚಾಗಿ ಗಿಡಗಳನ್ನು ಬೆಳೆಸ್ತಾ ಪರಿಸರವನ್ನು ಉಳಿಸ್ತಾ ನಾವು ನಮ್ಮ ಪರಿಸರದ ಜೊತೆಗೆ ನಮ್ಮ ಆರೋಗ್ಯವನ್ನು ಕಾಪಾಡೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಇಡೀ ದೇಶಾದ್ಯಂತ ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಕೊರಟಗೆರೆ ತಾಲೂಕಿನ ಸ್ಕೌಟ್ ಆ್ಯಂಡ್ ಗೈಡ್ಸ್ ಎಲ್ಲ ನಮ್ಮ ಮಕ್ಕಳ ಜೊತೆಯಲ್ಲಿ ಮತ್ತು ನಮ್ಮ ಕಾರ್ಯದರ್ಶಿಗಳು ನಾವೆಲ್ಲ ಸೇರಿಕೊಂಡು ಇವತ್ತು ಗಿಡಗಳ ನೆಡ್ತಕ್ಕಂಥ ಕಾರ್ಯಕ್ರಮ ಎಲ್ಲ ತಾಲೂಕು ಆಡಳಿತದ ಜೊತೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆದಿದೆ. ಎಲ್ಲ ಅಧಿಕಾರಿ ವರ್ಗಕ್ಕೂ ಹಾಗೂ ಎಲ್ಲರಿಗೂ ಸಹ ಉತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಸಾಹೇಬ್ರು ಹೇಳ್ದಂಗೆ ನಮಗಿರುವುದೇ ಭೂಮಿ ಒಂದೇ, ಎಲ್ಲ ಜೀವರಾಶಿಗಳು ಬದುಕಬೇಕು ಅಂದರೆ ನಮಗೆ ಸಕಲ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಭೂಮಿ ಕಲ್ಪಿಸ್ತಾ ಇದೆ. ಮಹಾತ್ಮ ಗಾಂಧಿಯವರು ಒಂದು ಕಡೆ ಹೇಳಿದ್ದಾರೆ, ಈ ಭೂಮಿ ಮನುಷ್ಯನ ಎಲ್ಲ ಅವಶ್ಯಕತೆಗಳನ್ನು ಕೊಡುವಂಥ ಇದನ್ನು ಹೊಂದಿದೆ, ಆದರೆ ದುರಾಸೆಗಳನ್ನು ಅಲ್ಲ ಅಂತ ಹೇಳಿದ್ದಾರೆ.
ಹಾಗಾಗಿ ನಾವು ಮಾನವನ ದುರಾಸೆಯಿಂದ ಇತ್ತೀಚೆಗೆ ಅರಣ್ಯ ನಾಶ ಆಗ್ತಾಯಿದೆ, ನಗರೀಕರಣ ಆಗ್ತಾಯಿದೆ, ಇಂಡಸ್ಟ್ರಿಯಲೈಸೇಷನ್ ಆಗ್ತಾಯಿದೆ. ಈ ಎಲ್ಲ ಕಾರಣದಿಂದ ಅರಣ್ಯ ನಾಶ ಆಗಿ ಏನಾಗಿದೆ, ಹವಾಮಾನ ವೈಪರೀತ್ಯಗಳಾಗ್ತಾಯಿದೆ. ಮತ್ತು ಹವಾಮಾನ ವೈಪರೀತ್ಯದ ಈಗ ನಾವು ನೋಡಿದ್ದೀವಿ, ಈ ಬಾರಿ ಎಷ್ಟು ಬೇಸಿಗೆ, ಎಷ್ಟು ತಾಪಮಾನ ಎಷ್ಟು ಭಾಳ ಜಾಸ್ತಿ ಇತ್ತು ಮತ್ತು ಅದರಿಂದ ಏನು ಪರಿಣಾಮ ಆಗಿದೆ ಅಂತೇಳಿ ನಾವೆಲ್ಲ ಪ್ರಾಕ್ಟಿಕಲಾಗೆಲ್ಲ ನೋಡಿದ್ದೀವಿ. ಹಾಗೂ ವನ್ಯಪ್ರಾಣಿಗಳು ಕಾಡಿಂದ ನಾಡಿಗೆ ಬರ್ತಾ ಇದ್ದಾವೆ. ಇದೆಲ್ಲ ಮೂಲ ಉದ್ದೇಶ ಏನಪ್ಪ ಅಂದರೆ ಅರಣ್ಯ ನಾಶ ಆಗ್ತಾಯಿದೆ ಅಂತೇಳಿ. ಹಾಗಾಗಿ ವಿಶ್ವ ಪರಿಸರ 1973ರಿಂದ ವಿಶ್ವ ಪರಿಸರ ದಿನಾಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಾಗರಿಕರಿಗೆ, ಪ್ರತಿಯೊಬ್ಬ ನಾಗರಿಕರಿಗೂ ಜಾಗೃತಿ ಮೂಡಿಸುವುದು ಇದರ ಮೂಲ ಉದ್ದೇಶ ಆಗಿರ್ತದೆ. ಅಂದರೆ ನಾನು ಅರಣ್ಯ ಬಗ್ಗೆ ಮಾಹಿತಿ ಹೇಳಬೇಕು ಅಂದರೆ ನಮ್ಮ ದೇಶದಲ್ಲಿ ಒಂದು 20 ಭಾಗ ಅರಣ್ಯ ಪ್ರದೇಶ ಇದೆ. ನಮ್ಮ ಕರ್ನಾಟಕದಲ್ಲಿ 21 ಭಾಗ ಇದೆ. ನಮ್ಮ ತಾಲೂಕು ತೊಗೊಂಡ್ರೆ, ಕೊರಟಗೆರೆ ತಾಲೂಕು ತೊಗೊಂಡ್ರೆ ಬರೀ 12 ಭಾಗ ಇದೆ. ಒಂದು ಜೀವ ವೈವಿಧ್ಯತೆ ಸಮಾನಾಂತರವಾಗಿ ಇರಬೇಕು ಅಂದರೆ 33 ಭಾಗ ಇರಬೇಕು. ಕಾಡುಗಳು, ಎಲ್ಲ ಜೀವ, ಎಲ್ಲ ನೀರಿನ ನದಿ ಮೂಲಗಳು, ಎಲ್ಲ ಮೂಲ ಅರಣ್ಯ ಪ್ರದೇಶ ಆಗಿದೆ. ಹಾಗಾಗಿ ಅರಣ್ಯ ರಕ್ಷಣೆ ಮಾಡೋದು ಮುಖ್ಯ ಉದ್ದೇಶ ಆಗಿದೆ. ನಿಮಗೂ ನಮಗೆಲ್ಲ ಗೊತ್ತಿದೆ, ಮೊದಲು ನಮ್ಮ ತಾತ ಅವರೆಲ್ಲ ನದಿಯಿಂದ ನೀರು ತರ್ತಾಯಿದ್ರು. ನಮ್ಮ ತಂದೆಯವ್ರ ಜನ್ರೇಷನು ಬಾವಿಯಿಂದ ತರ್ತಾಯಿದ್ರು. ನಾವೀಗ ಪ್ಯಾಕೆಟು ಮತ್ತು ಕ್ಯಾನಿಂದ ತರ್ತಾಯಿದ್ದೀವಿ. ಇನ್ನು ಮುಂದೆ ಇನ್ನೂ ಇದರ ಪರಿಣಾಮ ಭಾಳ ಘೋರ ಆಗಿದೆ. ನಾವು ಮೊದಲು ಬಾಟ್ಲು ನೀರು ಕುಡಿತೀವಿ ಅಂದರೆ 20 ವರ್ಷದ ಹಿಂದೆ ಬಾಟ್ಲು ನೀರು ಕುಡಿತೀವಿ ಅಂದರೆ ನಗ್ತಾಯಿದ್ರು. ಆದರೆ ಈಗ ಅದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅದೇ ರೀತಿ ನಾವು ಇಂದಾದ್ರೂ ಎಚ್ಚೆತ್ತು ವಹಿಸಿ ಅರಣ್ಯ ಪ್ರದೇಶ ಮತ್ತು ಗಿಡ ರಕ್ಷಣೆ ಮಾಡೋದನ್ನು ವಹಿಸಿಲ್ಲ ಅಂತ ಹೇಳಿದ್ರೆ, ಗಿಡ ರಕ್ಷಣೆ ಮಾಡಲಿಕ್ಕೆ ನಾವು ಈಗಾದರೂ ಕಟ್ಟುಬದ್ಧ ಜವಾಬ್ದಾರಿ ತಗೊಳ್ಳಿಲ್ಲ ಅಂದರೆ ಮುಂದೊಂದು ದಿನ ಆಕ್ಸಿಜನ್ ಸಿಲಿಂಡರ್ ಹಾಕ್ಕೊಂಡು ಓಡಾಡಬೇಕಾದ ಅವಶ್ಯಕತೆ ಬಂದೇ ಬರುತ್ತೆ. ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗಾಗಿ ಈ ವಾತಾವರಣ, ಭೂಮಿ ಮತ್ತು ಪರಿಸರ ಇರೋದು ನಮಗೋಸ್ಕರ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೂ ಇದೆ. ಈಗ ಏನು ಚೆನ್ನಾಗಿದೆ, ಇದೇ ಚೆನ್ನಾಗಿರೋ ವಾತಾವರಣನ ಮುಂದೆ ನಮ್ಮ ಪೀಳಿಗೆಗೂ ಕೊಡಬೇಕು. ಆಕ್ಸಿಜನ್ ಸಿಲಿಂಡರ್ ಹಾಕ್ಕೊಂಡು ಓಡಾಡೋ ಕಾಲ ಬರಬಾರ್ದು ಅಂತ ಇದ್ದರೆ ನಾವೆಲ್ಲರೂ ಸಹ ಜವಾಬ್ದಾರಿಯಿಂದ ಗಿಡ ಮರ ನೆಟ್ಟು ಪರಿಸರ ರಕ್ಷಣೆಗೋಸ್ಕರ ಕಂಕಣಬದ್ಧರಾಗಿರಬೇಕು ಅಂತೇಳಿ ತಮ್ಮೆಲ್ಲರಿಗೂ. ಹಸಿರೀಕರಣ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಸೊ ಅದನ್ನೆಲ್ಲ ನಾವು ಮನವರಿಕೆ ಮಾಡಿಕೊಂಡು ಈ ಬೀಜದುಂಡೆಗಳ ಪಸರಿಸುವಂಥದ್ದಾಗಿರ್ಬೋದು, ಮತ್ತು ಗಿಡ ಮರಗಳನ್ನು ನೆಡುವಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಕೇವಲ ಸರ್ಕಾರ ಮಾತ್ರ ಅಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವಂತ ಇಚ್ಛೆಯಿಂದ ಒಂದು ಗಿಡಗಳನ್ನು ನೆಟ್ಟರೆ, ಈ ವರ್ಷ ಮಳೆನೂ ಚೆನ್ನಾಗಿ ಬರ್ತಾ ಇದೆ, ಗಿಡಗಳನ್ನು ನೆಟ್ಟರೆ ನಾವು ಪೋಷಣೆ ಮಾಡೋದು ಅವಶ್ಯಕತೆ ಅಷ್ಟೊಂದು ಇರೋದಿಲ್ಲ. ಅದೊಂದು ಮನವಿಯನ್ನು ಮಾಡುತ್ತಾ, ವೈಯಕ್ತಿಕ ಹಾಗೂ ತಾಲೂಕು ಆಡಳಿತದಿಂದ ಮನವಿ ಮಾಡುತ್ತಾ ಪ್ರತಿಯೊಬ್ಬರೂ ಗಿಡಗಳನ್ನು ನೆಟ್ಟು ಪರಿಸರವನ್ನು ಕಾಪಾಡೋಣ ಅಂತೇಳಿ ಅರ್ಕೆ ಮಾಡುತ್ತಾ ನನ್ನ ಮಾತು. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಈ ದಿನ ಕೊರಟಗೆರೆ ತಾಲೂಕು ಆಡಳಿತ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ತಾಲೂಕು ಕಚೇರಿ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಗಿಡಗಳನ್ನು ನೆಡುವ ಮೂಲಕ ಈ ದಿನ ಅಷ್ಟೇ ಅಲ್ಲ, ವರ್ಷ ಪೂರ್ತಿ ನಾವು ನಮ್ಮ ಭೂಮಿ ಏನು ಪ್ರಾಕೃತಿಕವಾಗಿದೆ ಅದನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಮಾನವರು ನಾವೆಲ್ಲ ಇತ್ತೀಚೆಗೆ ಬಂದಂಥ ಜೀವ ಸಂಕುಲಗಳಾಗಿದ್ದಾವೆ. ಇದಕ್ಕಿಂತ ಮುಂಚಿನಿಂದಲೂ ಇರ್ತಕ್ಕಂಥ ಪ್ರತಿಯೊಂದು ಜೀವ ಸಂಕುಲವನ್ನು, ಅಂದರೆ ಪ್ರಾಣಿಗಳನ್ನಾಗಿರ್ಬೋದು, ಪಕ್ಷಿಗಳನ್ನಾಗಿರ್ಬೋದು, ಎಲ್ಲದರನ್ನು ಸಾಕುವಂಥ ಜವಾಬ್ದಾರಿ ಅಥವಾ ಎಲ್ಲವನ್ನು ಸಾಕುವಂಥ ಒಂದು ಏನು ನೆರಳಾಗಿ ನಿಂತಿರುವ ಗಿಡ ಮರಗಳೇ ನಮ್ಮೆಲ್ಲರಿಗೆ ಇವತ್ತು ಉಸಿರನ್ನು ನೀಡ್ತಾ ಇದ್ದಾವೆ. ಅದನ್ನು ರಕ್ಷಣೆ ಮಾಡಬೇಕು, ಅಷ್ಟೇ ಅಲ್ಲ ಪೋಷಣೆನೂ ಮಾಡಬೇಕು ಮತ್ತು ಬೆಳೆಸಬೇಕಾಗಿರೋದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿರುತ್ತೆ. ನಮ್ಮ ಭಾರತದ ಸಂವಿಧಾನ ಕೂಡ ನಮ್ಮ ಪರಿಸರವನ್ನು ಕಾಪಾಡಬೇಕು ಅಂತಂದೇಳಿ ತಿಳಿಸುತ್ತೆ. ನಮ್ಮ ಆದ್ಯ ಕರ್ತವ್ಯ ಕೂಡ ಆಗಿರುತ್ತೆ. ಆದ್ದರಿಂದ ನಿಮ್ಮನ್ನೆಲ್ಲರನ್ನೂ ಪೋಷಿಸುತ್ತಿರುವ ಈ ಭೂಮಿ ತಾಯಿಯನ್ನು ರಕ್ಷಣೆ ಮಾಡುವ ಒಂದು ಸದಾವಕಾಶ ಈ ನಮ್ಮೆಲ್ಲರಿಗೆ ದೊರೆತಿದೆ. ಅಂದರೆ ನಾವು ಭೂಮಿ ಮೇಲೆ ಸಾಧ್ಯವಾದಷ್ಟು ಹಸಿರೀಕರಣವನ್ನು ಮಾಡಬೇಕಾಗಿದೆ. ಈಗ ತಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ ಒಂದು 3-4 ತಿಂಗಳಲ್ಲಿ ನಾವು ಎಷ್ಟು ನೀರಿನ ಅಭಾವವನ್ನು ಎದುರಿಸಿದ್ದೀವಿ ಅಂತೇಳಿ. ನೀರಿನ ಸಮಸ್ಯೆ ಎಷ್ಟಾಗಿತ್ತು ಅಂತೇಳಿದರೆ, ಊರುಗಳನ್ನೇ ಬಿಟ್ಟು ಬೇರೆ ಕಡೆ ಹೋಗಿ ನೆಲೆಸುವಂಥ ಒಂದು ಪರಿಸ್ಥಿತಿ ಭೂಮಿ ಮೇಲೆ ನಿರ್ಮಾಣ ಆಗುತ್ತೆ ಅಂತಂದರೆ ಅದು ನಾವು ನೈಜ ಪರಿಸರವನ್ನು ನಾವು ಕಾಪಾಡಿಕೊಳ್ತಾ ಇಲ್ಲ ಅಂಥೇಳಿ ಒಂದು ಮುನ್ನೆಚ್ಚರಿಕೆ ನಮ್ಮೆಲ್ಲರ ಮುಂದಿದೆ. ನಾವು ಒಂದು ವೇಳೆ ಇವತ್ತು ಭೂಮಿಯನ್ನು, ನಮ್ಮ ಪರಿಸರವನ್ನು, ನಮ್ಮ ಗಿಡ ಮರಗಳನ್ನು ನಾವು ರಕ್ಷಣೆ ಮಾಡಿಲ್ಲ ಅಂತಂದರೆ
ಮುಂದೊಂದು ದಿನ ನಮ್ಮ ಮುಂದಿನ ಪೀಳಿಗೆಗಾಗಿರ್ಬೋದು, ನಮ್ಮ ಮಕ್ಕಳಿಗಾಗಿರ್ಬೋದು ಕಗ್ಗಂಟು ಆಗಿ ನಿರ್ಮಾಣ ಆಗುತ್ತೆ, ಪರಿಗಣಿಸುತ್ತಂತೇಳಿ ಈ ಮೂಲಕ ತಮ್ಮೆಲ್ಲರಿಗೆ ಒಂದು ವಿಷಯವನ್ನು ತಿಳಿಸುತ್ತಾ, ನಾವೆಲ್ಲರೂ ಇಂದು ಮಾತ್ರ ಅಲ್ಲ, ಪ್ರತಿ ದಿನ ವರ್ಷವಿಡೀ ಕಾಲ ಮರಗಳನ್ನು ಗಿಡಗಳನ್ನು ಪೋಷಣೆ ಮಾಡಬೇಕು. ಹಾಗೂ ನಮ್ಮ ಜಿಲ್ಲೆಯಲ್ಲಿ ಹಾಗೂ ನಮ್ಮ ಕೊರಟಗೆರೆ ತಾಲೂಕಲ್ಲಿ ನಮ್ಮ ರಾಷ್ಟ್ರೀಯ ಅರಣ್ಯ ಪ್ರಮಾಣವನ್ನು ಹೋಲಿಕೆ ಮಾಡಿದರೆ ಭಾಳಷ್ಟು ಕಡಿಮೆ ಇದೆ. ಭಾಳಷ್ಟು ಗುಡ್ಡ